ನಮ್ಮ ಅತ್ತೆಗೆ ಟ್ರಾವೆಲ್ ಮಾಡಿ ಸುಸ್ತಾಗಿತ್ತು ಅಂತ ಅವರು ಬೀಗ್ ರೂಟಾಗಿ ಬರಲಿಲ್ಲ. ಅವರಿಗೋಸ್ಕರ ನಾವು ಐಸ್ ಕ್ರೀಮ್ನ ಪಾರ್ಸಲ್ ತಗೊಬಂದ್ವಿ. ಅತ್ತೆ ಇಬ್ಬರಿಗೂ ಕೂಡ ಕೈ ತುತ್ತು ಕೊಟ್ಟರು. ಅಮ್ಮನ ಕೈ ತುತ್ತು ನಿಜವಾಗ್ಲೂ ಅಮೃತಕ್ಕೆ ಸಮ. ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ನಾವು ಹೊರಟಿದ್ದು ವಿಜಯನಗರ ಚಾಟ್ ಸ್ಟ್ರೀಟಿಗೆ. ಅಲ್ಲಿ ನನ್ನ ಫ್ರೆಂಡಿಗೆ ಬರಕ್ಕೆ ಹೇಳಿದ್ದೆ. ಅವಳು ನೋಡಿ ತುಂಬಾನೇ ಖುಷಿ ಆಯ್ತು. ತುಂಬಾ ದಿನಗಳಾದ್ಮೇಲೆ ಇವಳನ್ನ ಮೀಟ್ ಮಾಡ್ತಾ ಇದ್ದೀನಿ. ಇವಳು ನನ್ನ ಜೊತೆ ಸುಖದ ದಿನಗಳಿಗಿಂತ ದುಃಖದ ದಿನಗಳಲ್ಲೇ ಭಾಗಿಯಾಗಿರೋದು ಜಾಸ್ತಿ. ಎಲ್ಲರೂ ದೊಡ್ಡವ್ರನ್ನ ನೋಡಿ ಕಲಿಬೇಕು ಅಂತ ಹೇಳ್ತಾರೆ, ಆದ್ರೆ ಇವಳು ನೋಡಿದ್ಮೇಲೆ ಗೊತ್ತಾಗಿದ್ದು ಚಿಕ್ಕವ್ರನ್ನ ನೋಡಿ ಏನಾದ್ರೂ ಕಲಿಯೋದಿರತ್ತೆ ಅಂತ. ನನಗೆ ರಕ್ಷಾ ಬಂಧನ ದಿನ ಅಣ್ಣಂದಿರಿಗೆ ರಾಖಿ ಕಟ್ಟಕ್ ಆಗಿರ್ಲಿಲ್ಲ, ಅದಕ್ಕೆ ಇಬ್ಬರಿಗೂ ಕೂಡ ಇಲ್ಲೇ ರಾಖಿ ಕಟ್ತಾ ಇದ್ದೀನಿ. ನೋಡಿ ಅವ್ರ ಮುಖದಲ್ಲಿರೋ ಈ ಖುಷಿನ. ಇವ್ರಗಳ ಮುಖದಲ್ಲಿ ಖುಷಿ ನೋಡಿ ನಂಗೂ ಕೂಡ ಖುಷಿ ಆಗ್ತಾ ಇತ್ತು. ಪ್ರತಿ ವರ್ಷನೂ ರಾಖಿ ಹಬ್ಬ ಬರ್ತಾ ಇರುತ್ತೆ. ನಂಗಂತೂ ಇದುವರೆಗೂ ಯಾರು ಕೂಡ ರಾಖಿ ಕಟ್ಟಿಲ್ಲ. ಹೋಗ್ಲಿ ಬಿಡಿ. ನನ್ನ ಕಸಿನ್ ಬರ್ತಡೇ ಇತ್ತು, ಅವನಿಗೋಸ್ಕರ ಕೇಕ್ನ ತಗೊಂಡು ಹೋಗ್ತಾ ಇದ್ದೋ. ಕ್ರೇಜಿ ಸ್ಟಾರ್ ದೊಡ್ಡ ಫ್ಯಾನ್ ಅವನು, ಅದಕ್ಕೆ ಕೇಕ್ ಮೇಲೆ ಹ್ಯಾಪಿ ಬರ್ಡೇ ಕ್ರೇಜಿ ಸ್ಟಾರ್ ಅಂತ ಬರ್ತಿದ್ದು. ನಡೆಯುವಾಗ ಎಡವುವುದು ಸಹಜ, ಆದರೆ ಎಡವಿದ ಕಲ್ಲಿಗೆ ಮತ್ತೆ ಮತ್ತೆ ಎಡವುವುದು ದಡ್ಡತನ. ಸಂಬಂಧಗಳ ಸಂತೆಯಲ್ಲಿ ಸತ್ಯ ಹೇಳುವವನೇ ಏಕಾಂಗಿ.